ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿರ್ಮಲಾನಂದನಾಥ ಸ್ವಾಮಿಗಳು ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಚೆನ್ನಮ್ಮ ಅವ್ರ ಬಗ್ಗೆ ವಿಷಯ ನಿಮಗೂ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಮೊದಲಿಗೆ ಏನು ಹೇಳ್ತೀರಿ? ಅಮ್ಮ ದೇಹ ಬಿಟ್ಟದ್ದು ತುಂಬಾ ದುಃಖ ತಂದು ಕೊಡ್ತಕ್ಕಂಥ ವಿಚಾರ. ಅವರು ಸರಳತೆಗೆ, ಸಜ್ಜನಿಕೆಗೆ ಇಡೀ ನಾಡಿಗೆ ಗೊತ್ತಿರ್ತಕ್ಕಂತಹದ್ದು. ಗೌಡ್ರು ರಾಷ್ಟ್ರ ಮಟ್ಟದ ಪ್ರಧಾನಮಂತ್ರಿ ಆದ್ರೂ ಕೂಡ ತೆರೆಮರೆಯಲ್ಲಿ ನಿಂತು ಅವರಿಗೆ ಪೂರ್ಣ ಸಾಕಾರ ಶಕ್ತಿಯಾಗಿ ಸ್ಫೂರ್ತಿ ಕೊಟ್ಟಂತಹವರು. ಹಲವಾರು ವಿಚಾರಗಳಿದಾವೆ ಅವರ ಸ್ಫೂರ್ತಿ ವಿಚಾರದಲ್ಲಿ. ಭಕ್ತಿ, ಶ್ರದ್ಧೆ, ಸರಳತೆ ಅವ್ರನ್ನ ನೋಡಿ ಈ ಜನರೇಷನ್ ಅವರು ಕಲ್ತ್ಕೊಳ್ಬೇಕು. ಆದ್ರೆ ಅಮ್ಮ ದೇಹ ಬಿಟ್ಟಿದ್ದಾರೆ, ತುಂಬಾ ನೋವಾಗುತ್ತೆ, ದುಃಖ ಆಗುತ್ತೆ. ಆದ್ರೆ ಸಾಕಷ್ಟು ಆದರ್ಶಗಳನ್ನು ಕೂಡ, ಮಾದರಿಗಳನ್ನು ಕೂಡ ಬಿಟ್ಟು ಹೋಗಿದ್ರು. ಅಧಿಕಾರದ ಇದ್ದ ಮಧ್ಯದಲ್ಲಿ ಕೂಡ ಸರಳತೆಯನ್ನ, ಸಜ್ಜನಿಕೆಯನ್ನ ಯಾವ ರೀತಿ ಕಾಪಾಡಿಕೊಂಡು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೂ ಕೂಡ ಅವ್ರ ಮಾದರಿ. ಅವರು ಎಂದೂ ಮುನ್ನೆಲೆಗೆ ಬಂದವರಲ್ಲ, ಆದ್ರೆ ಮುನ್ನೆಲೆಗಿದ್ದಂತ ಗೌಡ್ರಿಗೆ ಹಿನ್ನೆಲೆಯಲ್ಲಿದ್ದು ಪೂರ್ಣ ಶಕ್ತಿ ಕೊಟ್ಟಂತವ್ರು. ಅಷ್ಟೇ ಆತಕ್ಕೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಂತ. ಆಮೇಲೆ ಸಮಾಜದಲ್ಲಿ ನಾವೇ ನೋಡಿದ ಹಾಗೆ ಯಾರೇ ಬಡವರು ಕೇಳಿಸುತ್ತಾ, ಯಾರೇ ಬಡವರು ಅವ್ರ ಹತ್ರ ಹೋದ್ರು ಅವನಿಗೆ ಸಂಬಂಧಿಸಿದವರು ಯಾವುದೇ ಸಮುದಾಯಕ್ಕೆ ಸೇರಿರ್ಬೋದು, ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ನೇರವಾಗಿ ಫೋನ್ಗಳನ್ನ ಮಾಡಿ ಸಂಬಂಧಪಟ್ಟವರಿಗೆ ಹೇಳಿ ಅವರ ಕಷ್ಟಗಳನ್ನ ಹೋಗಲಾಡಿಸ್ತಾ ಇದ್ರು. ಅಧಿಕಾರವನ್ನು ಉಪಯೋಗಿಸಿ ಅಲ್ಲ, ಪ್ರೀತಿಯನ್ನು ಉಪಯೋಗಿಸಿ. ಅಂತ ಮಹಾ ತಾಯಿ ಅದು. ಅವರ ಸ್ಥಾನ ಬಹಳ ಕಷ್ಟದ್ದು, ತುಂಬಾ ನೋವಾಗಿದೆ. ಒಟ್ಟಾರೆ ಅವರ ಆಗಲಿದ ದುಃಖ ಅಪಾರವಾದಂತಹ ತರ್ಸ್ಕೊಳ್ತಕ್ಕಂಥ ಶಕ್ತಿಯನ್ನ ಪರಮಾತ್ಮ ಕೊಡ್ಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ. ಕುಮಾರಸ್ವಾಮಿ ಅವರಂತಹ ಶ್ರೇಷ್ಠ ಜನನಾಯಕರನ್ನ ನಾಡಿಗೆ ಕೊಟ್ಟಂತಹದ್ದು, ಶ್ರೇಷ್ಠ ಆಡಳಿತವನ್ನು ಮಾಡಿದಂತ ಬಾಲಕೃಷ್ಣ ಡಾಕ್ಟ್ರು ರೇವಣ್ಣ ಒಳ್ಳೆ ಪರಂಪರೆಯನ್ನ, ಒಳ್ಳೆ ಲೆಗಸಿಯನ್ನ ಬಿಟ್ಟು ಹೋಗಿದ್ರಂತ. ಅಮ್ಮನ ಆತ್ಮಕ್ಕೆ ಚಿರ ಶಾಂತಿಯನ್ನು ಅಷ್ಟೇ ಕೊಡ್ಲಿ ಸರ್. ಆಮೇಲೆ ಇನ್ನೊಂದು ವಿಚಾರ ಸ್ವಾಮೀಜಿ, ಈಗ ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ತಮ್ಮನ್ನು ತಾವು ಆಧ್ಯಾತ್ಮಿಕತೆಗೆ ತೊಡಗಿಸ್ಕೊಂಡಿದ್ರು. ಅವ್ರ ಬದುಕಿನುದ್ದಕ್ಕೂ ಆಧ್ಯಾತ್ಮಿಕತೆ ಅವರ ಪ್ರಮುಖ ಅಂಗ. ಪ್ರಾಪಂಚಿಕತೆ ಒಂದು ಸೆಕೆಂಡ್ರಿ ಪಾರ್ಟ್ ಆಫ್ ಅವರ್ ಲೈಫ್. ನಿಜ. ಅವರ ಬದುಕಿನ ಪೂರ್ಣ ಶಕ್ತಿನೇ ದೈವ ಭಕ್ತಿ ಮತ್ತು ಆಧ್ಯಾತ್ಮಿಕತೆ. ಇನ್ನು ಉಳಿದಂತಹದ್ದು ಸೆಕೆಂಡ್ರಿ ಫಾರ್ ಅವರ್. ಪ್ರಾಪಂಚಿಕತೆಯನ್ನ ಮಕ್ಕಳಿಗೆ, ಗೌಡರಿಗೆ ಬಿಟ್ಟು ಅವರ ಪ್ರಾಪಂಚಿಕ ಅಧಿಕಾರಕ್ಕೆ ಶಕ್ತಿಯಾಗಿ ಆಧ್ಯಾತ್ಮಿಕ ಶಕ್ತಿಯಿಂದ ಅವರ ಬದುಕನ್ನ ಕಟ್ಟಿಕೊಟ್ಟಂತಹವರು. ಅವರ ಮುಖ್ಯ ಶಕ್ತಿನೇ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆ. ಇನ್ನು ಉಳಿದದ್ದು ಹೊರಗಡೆ ಕಾಣಿಸ್ತಾ ಇದ್ದಂಥದ್ದು ಸೆಕೆಂಡ್ರಿ. ಅದು ದಟ್ಸ್ ವಾಟ್ ಐ ಫೆಲ್ಟ್ ಐ ಲುಕ್ ಅಟ್ ಮದರ್. ಆಮೇಲೆ ನಿಮಗೆ ಅವರಲ್ಲಿ ಬಹಳ ಇಷ್ಟ ಆಗ್ತಿದ್ದ ಒಂದು ಗುಣ? ಅದು ತಾಯಿ ಮಮತೆ, ವಾತ್ಸಲ್ಯ. ಕಷ್ಟದಲ್ಲಿರ್ತಕ್ಕಂಥವ್ರನ್ನ ನೋಡಿದಾಗ ಬರೀ ಸಿಂಪತಿ ಅಷ್ಟೇ ಅಲ್ಲ, ಅವ್ರ ಕಂಪ್ಯಾಷನೇಟ್ ಹಾರ್ಟ್ ಅಲ್ಲ. ಸಾಕಷ್ಟು ಜನ ಇದ್ದಾರೆ ಸಿಂಪಥೆಟಿಕ್ ಆಗಿರೋರು. She was not just sympathetic, not even empathetic. Rather, she was a all-pervasive compassionate. ಅವರು ಕಷ್ಟ ನೋಡಿ ಎಂದು ಕೊಡ್ತಾವ್ರಲ್ಲ, ಅದಕ್ಕೆ ಏನಾದ್ರು ಪರಿಹಾರವನ್ನು ಮಾಡಿ ಪರಿಚಯ ಇದಾರು ಇಲ್ಲವೋ, ಯಾವುದಾದ್ರೂ ರೂಪದಲ್ಲಿ ನಮ್ಗೆ ಹೇಳ್ತಿದ್ರು, ಇನ್ನೊಬ್ರಿಗೆ ಹೇಳ್ತಿದ್ರು. ಒಟ್ಟಾರೆ ಅವರಿಗೆ ಪರಿಹಾರವನ್ನ, ಕಷ್ಟಕ್ಕೆ, ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋವರೆಗೂ ಅವರಿಗೆ ಸಮಾಧಾನ ಇರ್ತಾ ಇರಲಿಲ್ಲ. ಅದೊಂದು ಬಹು ದೊಡ್ಡ ವಿಚಾರ. ಓಕೆ, ಥ್ಯಾಂಕ್ ಯು ಸ್ವಾಮೀಜಿ. ಈಗ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ನಮಸ್ತೆ.